ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ವರ್ಕ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿನ ಈ ರೀತಿಯಾಗಿ ತಯಾರಿನ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಶ್ಯಾಮ ಬಳೆ ಹಾಕ್ಸ್ಕೊತಾ ಇದ್ದಾಳೆ. ಹಿಂಗೆ ಬೇಡ ಹಂಗೆ ಬೇಡ, ಇದನ್ನ ಹಾಕು, ಚೇಂಜ್ ಮಾಡು, ದೇವ್ರೇ ನೈಟ್ 1 ಗಂಟೆವರೆಗೂ ಬಿಡ್ತೀರಾ, ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ಬೆಳಿಗ್ಗೆ ಬೇಗ ಎದ್ದೇಳಬೇಕಲ್ವ, ಹೊತ್ತ ಹತ್ರ ಎಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬರ್ಬೇಕಾಯಿತು. ಹಾಗಾಗಿ ನಾವು ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ತೀವಿ, ನಾಗರ ಪಂಚಮಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದಿಲ್ಲ. ಸೊ ಹಿಂದಿನ ದಿನವೇ ರಂಗೋಲಿ ಎಲ್ಲ ಬಿಟ್ಟು ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಮಲ್ಕೊಳ್ಳೋಷ್ಟರಲ್ಲಿ ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದೋಳಿದ್ವಿ. ಸೊ ಒಂದಷ್ಟು ಫೋಟೋಸ್ ನೀವು ನೋಡ್ಬೋದು. ರಂಗೋಲಿದು ಇದು ಬ್ಯೂಟಿಫುಲ್, ಮೋಸ್ಟ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಎಲ್ಲರೂ ನಮ್ಮ ಮನೆ ಹತ್ರ ಕ್ಯಾಮ್ರಾ ತೊಗೊಂಡು ಮತ್ತು ಫೋಟೋಸ್ ತೊಗೊಂಡು ಹೋಗ್ತಾಯಿದ್ರು, ಅಷ್ಟು ಕಲರ್ಫುಲ್ಲಾಗಿ ಬಿಟ್ಟಿದ್ವಿ. ಇದು ಸ್ಪೆಷಲ್ ರಂಗೋಲಿ ಈ ಸಲ ಗಣೇಶ ಹಬ್ಬಕ್ಕೆ. ಆ್ಯಂಡ್ ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೋಗಿ ವರ್ಕ್ ಕನ್ನಡ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಗಣೇಶ ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಯಾರ್ಯಾರು ಏನೇನು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಇವತ್ತು ಯಾರ್ಯಾರು ಏನೇನು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ರೆಡಿ ಮಾಡ್ಕೊಡ್ತಿದ್ದಾನೆ. ಸೊ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಡ್ತಿದ್ದಾನೆ. ನಾಳೆನೇ ಆಗೋದು. ತಿನ್ಕೊಂಡು ಕೂತಿದ್ದಾಳೆ. ಬೆಲ್ಲ ಎಲ್ಲ ರೆಡಿ ಮಾಡ್ಕೊಡು ಅಂತ ಹೇಳಿದ್ರೆ ತಿನ್ಕೊಂಡು ಕೂತಿದ್ದಾಳೆ, ಸರಿನಾ? ಇವಾಗ ಇಲ್ಲಿ ಯೋಗೇಶ್ ಏನು ಮಾಡ್ತಿದ್ದಾನೆ ನೋಡ್ತಾನೆ. ನಿಂದು ನಿಜ ಇದೆಯಾ? ಸೊ ಇದು ಅಪ್ಪಿ ಹೊಸ ಡ್ರೆಸ್ಸು. ಮೊಮ್ಮಗ ಜೊತೆ ಸೊ ಹೇಳಿ, ಇವತ್ತೇನು ಸ್ಪೆಷಲ್ಲು? ಗೌರಿ ಗಣೇಶ. ಸರಿ, ಎಲ್ಲರಿಗೂ ಒಂದೇ ಸರಿ ವಿಶ್ ಮಾಡೋಣ. ಓಕೆ, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಇನ್ನೊಂದ್ಸರಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಎಲ್ಲ ತಯಾರಿನ ಈಗ ಹೊತ್ತ ಹತ್ರ ಎಲ್ಲ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಅದ್ರ ವೀಡಿಯೋಸ್ ಮಾಡೋದಕ್ಕಾಗಿಲ್ಲ, ಅಲ್ಲಿ ತುಂಬ ಜನ ಇದ್ದರು. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ತೊಗೊತಾ ಇದ್ದಾಳೆ. ಸ್ಯಾರಿ ವೇರ್ ಮಾಡಿಬಿಟ್ರೆ ಫೋಟೋಸ್ ಇಲ್ಲದೆ ಮುಳುಗೋಗಿರ್ತಾಳೆ. ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಈಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ತವರಿನ ಮನೆಯಿಂದ ಬಾಗಿನ ಬಂದಿದೆ ನಮ್ಮ ಅಮ್ಮಗೆ. ಸೊ ಇಬ್ಬರು ಕಡೆಯಿಂದ ಬಂತು, ನೋಡ್ತಾ ಇರ್ಬೋದು. ಇಬ್ಬರು ತಮ್ಮಂದರು ಬಾಗಿನ ಕೊಟ್ಟಿರೋದು ನಮ್ಮ ಅಮ್ಮಗೆ. ಸೊ ಬೆಳಗ್ಗೆ ಈ ರೀತಿಯಾಗಿ ಬಂದು ಫಸ್ಟು ಒಂದು ಬಾಗಿನ ಬಂತು, ಆಮೇಲೆ ಇನ್ನೊಬ್ಬರು ನೆಕ್ಸ್ಟು ಸಂಜೆ ಒಂದು ಬಂತು. ಸೊ ಫಸ್ಟ್ನೇದು ಈ ರೀತಿಯಾಗಿದೆ. ಸೊ ನೋಡಿದ ತಕ್ಷಣ ತುಂಬ ಖುಷಿ ಪಟ್ಟರು. ಸೊ ನೋಡ್ತಾ ಇರ್ಬೋದು, ಅರ್ಶಿನ ಕುಂಕುಮ, ಹೂವು, ಸ್ಯಾರಿ, ಅದು ಎಲ್ಲನೂ ಅದು ಎಮೋಷ್ನಲ್ ಒಂದು ಫೀಲಿಂಗ್ ಇರುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬಂದಿಲ್ಲ ಆದರೆ ಬಂದಿಲ್ಲ ಅಂತ ಅಂದ್ಕೊತಾ ಇರ್ತೀವಿ, ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತೆ. ಬಟ್ ಬಂದರೆ ಅದ್ರ ಖುಷಿನೇ ಡಬಲ್ ಆಗಿಬಿಟ್ಟಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ಸಂಜೆದು 2 ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಸೊ ಚೆನ್ನಾಗಿರುತ್ತೆ ಅಂತ ನೋಡೋದಕ್ಕೆ. ಇದನ್ನ ಹಾಕು ಇವಾಗ ಜಲ್ದಿಯಾಗಿ. ಬಳೆ ತೆಗಿ ನೀನೇನು. ಹಿಂದೆ ಇಲ್ಲ, ಯಾವತ್ತೂ ಮಾಡ್ತಾರೆ. ನಮ್ಮ ಅಮ್ಮಕೇನು ಇವತ್ತು ಇಷ್ಟು ಖುಷಿಯಾಗಿ ಇಷ್ಟು ಕಟ್ಕೊಳ್ತೀವಿ. ತೆಗ್ದು ಖುಷಮ್ಮ ಮಾತಾಡ್ತೀರಾ ತವರಿನ ಕೋಟಿಗೆ ಅಣ್ಣ ನಮ್ಮ ಜೀವ. ಅದ್ರೊಳಗಡೆ ಇನ್ನೊಂದು ಏನೋ ಇರ್ಬೇಕು ನೋಡಿ, ಸೀರೆ ಇತ್ತು. ಎಣ್ಣಂತ ಹಿಡಿಯುವಾಗ ಫಿಕ್ಸ್ ಇರು ಅಲ್ಲ, ಇದು ಹಬ್ಬಗಳು ಕಲರ್ಫುಲ್ ಗ್ರೀನ್ ಅಲ್ಲ, ಪರ್ಪಲ್ ಹೋಗಿ ನೋಡಿ ಬೆಳಗ್ಗೆಯಿಂದ ಕೊಟ್ಬಿಡು. ಕೇಳ್ತಾ ಇದ್ದೆ ನಾನು ತವರಿನ ಬಾಗಿನ ಕೊಡೋದು ಕೊಟ್ಟೊಳಲ್ಲಿ ಏನು ಸೀರೆ ಆಗ್ಬಿಟ್ಟೆ, ಅದಕ್ಕೆ ಅದಲ್ಲ ಕೆಳಗೆ.
ಪ್ಲೇಟಿಗೆ ಹೋಳಿಗೆ ಇಕ್ಕಿತ್ತಂತೆ. ಹ್ಞೂ ಎಲ್ಲಿಂದ ಬರ್ತಾವ ಇಟ್ಕೊಬಿಡು ಮಮ್ಮ ಇದು. ಮಮ್ಮ ಇದು ಇಟ್ಕೊಬಿಡ, ವಿಡಿಯೋ ಮಾಡಿಬಿಡ್ಲಿ ಅವಳು. ಆಗೋಯ್ತಲ್ಲ. ಸುಮ್ಮನೆ ರಮ್ಮ ಆಯಿತು ಬೇಬಿ, ಹಾಕ್ಕೊಬಿಟ್ಟೆ. ಸುಮ್ಮನೆ ರೀ ಅದು ಬೇರೆ. ಬೇಳೆ ಒಳಗೆ ಇದು ಬೇಳೆ ಒಳಗೆ ಕಾಯಿ ಒಳಗೆ ಮಮ್ಮ. ಕಾಯಿ ಒಳಗೆ ಇವಾಗ ಹಾಕ್ತಿದ್ದೀನಿ. ಎರಡು ಬೇಳೆ ಒಳಗೆ ಅದೇ ಎರಡೋದೆ. ಸ್ವಾಮಿ ಖುಷಿ ಮೇಲೆ ಖುಷಿ ಇವತ್ತೇನೋ ನಮ್ಮ ಏನೋ ಈ ವರ್ಷ ನಮ್ಮ ಈ ತವ್ರನ್ನ ಬಾಗಿನ ಬಂದ್ಬಿಟ್ಟಿತ್ತು. ತವರಿಂದ ಬಾಗಿನ ಬಂದಿದೆ. ಸೊ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಇಲ್ಲಿ ನನ್ನ ಕಿಚನ್ ಹೆಂಗಿದೆ ಅಂದರೆ, ಆ್ಯಕ್ಚುಲಿ ಎಲ್ಲ ರೆಡಿ ಮಾಡ್ತಿದ್ದೀವಿ ಈಗ. ಸ್ಪೆಷಲ್ ಮಾಡ್ತಿದ್ದೀವಿ ಅವತ್ತು ಕೋಸಂಬರಿಗೆ ರೆಡಿ ಮಾಡ್ತಾ ಇದ್ದೀವಿ. ಫಸ್ಟ್ ಕೋಸಂಬರಿಗೆ ಏನೇನು ತಯಾರು ಮಾಡ್ತಾರೆ ಬನ್ನಿ ನೋಡೋಣ. ನಾನು ಮೈಕ್ ಬೇರೆ ಕಳ್ಕೊಬಿಟ್ಟಿದ್ದೀನಿ, ವಾಯ್ಸ್ ಹಾಗೇ ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟು ಏನೂ ಮಾಡಿರಲಿಲ್ಲ, ಡೈರೆಕ್ಟು ಮಧ್ಯಾಹ್ನ ಊಟಕ್ಕೇ. ಸೊ ಈಗ ಕಡುಬು ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೆಲ್ಲ ಕೊಬ್ಬರಿ ಎಲ್ಲ ತುರ್ದು ಜಜ್ಜಿಬಿಟ್ಟು ಕೊಟ್ಟಿದ್ದೆ. ಅದನ್ನು ಈಗ ಗ್ರೈಂಡ್ ಮಾಡಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ 4 ಇಂದ 5 ಕೊಬ್ಬರಿನ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬೆಲ್ಲನೂ ಅಷ್ಟೇ ಸೇಮ್ ಕ್ವಾಂಟಿಟಿಯಲ್ಲಿ. ಸೊ ಸ್ವೀಟ್ನೆಸ್ ನಿಮಗೆ ನೋಡಿಕೊಂಡು ಈ ರೀತಿ ಹಾಕ್ಕೊಳೋದು. ಸೊ ಇದನ್ನು ಚಚ್ಚಿಬಿಟ್ಟು ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇರೋದು. ಸೊ ಎಲ್ಲನೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳೋದು. ಸೊ ಕಡುಬು ನನಗೆ ತುಂಬ ಇಷ್ಟ ಆಗಿರೋವಂಥ ರೆಸಿಪಿ. ನಮ್ಮ ಮನೆಯಲ್ಲಿ ಜಾಸ್ತಿ ಯಾರೂ ಇಷ್ಟಪಡೋದಿಲ್ಲ, ಬಟ್ ನನಗೆ ತುಂಬಾ ಇಷ್ಟ. ಸೊ ಎಷ್ಟು ಕೊಟ್ಟರು ನಾನು ಕಡುಬುನ ಹಬ್ಬದ ದಿವಸ ಮಾತ್ರ ಅಲ್ಲ, ನನಗೆ ಇಷ್ಟ ಆದಾಗೆಲ್ಲ ಕೇಳಿಕೊಂಡು ಮಾಡಿಸ್ಕೊಂಡು ತಿಂತೀನಿ ನಮ್ಮ ಮನೇಲಿ. ಸೊ ತುಂಬ ಇಷ್ಟ ನನಗೆ. ಆ್ಯಂಡ್ ಅಂದರೆ ಬಿಸಿ ಇರಬೇಕಾದ್ರೇ ತಿನ್ನೋದಕ್ಕೆ ಇಷ್ಟ, ಮಾಡ್ತಾ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬೆಲ್ಲ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಫ್ಲೇವರ್ಗೆ ಏಲಕ್ಕಿ ಪುಡಿನ ಹಾಕ್ಕೋಬೇಕು. ಸೊ ಈಗ ಹಾರೋದಕ್ಕೆ ಬಿಡಬೇಕು ಇದನ್ನು. ಸೊ ಸ್ಲಿಮ್ಮಲ್ಲಿ ಕೊಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಸೈಡಲ್ಲಿ ಎತ್ತಿಡಬೇಕು. ನೋಡಿರಿ, ಫುಲ್ಲು ಡ್ರೈ ಹಾಕಬೇಕು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಾಕಬೇಕು. ಸೊ ಈಗ ಇದು ಕೆಲಸ ಮುಗೀತು. ಈಗ ಯಾಕೆಂದರೆ ಇದು ಅಂಟ್ಕೋಬಾರ್ದು, ಬಿಡಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಬಿಸಿಗೆ ಅಂಟ್ಕೊಬಿಡುತ್ತೆ, ಅದೊಂದು ಮೇನ್ ನೋಡ್ಕೋಬೇಕು. ಈಗ ಅಕ್ಕಿ ಹಿಟ್ಟಿನ ಕೆಲಸ. ಸೊ ಇಲ್ಲಿ 2 ಕಪ್ ಆಗೋಷ್ಟು ನಾವು ನೀರನ್ನ ತೊಗೊಂಡಿದ್ದೀವಿ, ಅಂದರೆ ದೊಡ್ಡ ಕಪ್ಪಲ್ಲಿ. ಸೊ ಈಗ ಈ ರೀತಿಯಾಗಿ ನೈಸ್ ಆಗಿ ಇರಬೇಕು ಅಕ್ಕಿ ಹಸಿಟ್ಟು, ನೋಡ್ತಿರ್ಬೋದಲ್ವ. ಸೊ ಅಕ್ಕಿ ಹಿಟ್ಟು ಏನಿದೆ ಈ ರೀತಿಯಾಗಿ ಸೇಮ್ ಯಾವುದ್ರಲ್ಲಿ ನೀರು ಅಳತೆ ತೊಗೊಂಡಿದ್ದೀವೋ ಅದರಲ್ಲೇ ನಾವು ಮೆಷರ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮಮ್ಮಗೆ ಮೆಷರ್ಮೆಂಟೇ ಬೇಡ, ಹಾಗೆಯೇ ಕೈ ಅಳತೆಯಲ್ಲಿ ಮಾಡಿಬಿಡ್ತಾರೆ ಬೇಗ. ಸೊ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಸೊ ತುಂಬ ಪೇಷನ್ಸಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಬಿಗಿನರ್ಸ್ಗೆ ಸ್ವಲ್ಪದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಜಾಸ್ತಿನೇ ಮಾಡಿಬಿಟ್ಟು ವೇಸ್ಟ್ ಆಗೋದು ಬೇಡ ಅಂತ. ಸೊ ನೋಡಿ, ಈ ರೀತಿ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಸೊ ಗಂಟು ಹಾಕ್ಬಿಡುತ್ತೆ, ಅದೊಂದು ಭಯ. ನೋಡಿಕೊಂಡು ನೀಟಾಗಿ ಎಲ್ಲನೂ, ಅಂದರೆ ನೀರು ಯಾವ ರೀತಿಯಾಗಿ ಬಾಯ್ಲ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಬಿಸಿ ಇರಬೇಕಾದ್ರೇ ಇದನ್ನು ಮಾಡ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ಅದು ಬರೋದೇ ಇಲ್ಲ. ಸೊ ಮುದ್ದೆ ನಾವು ಯಾವ ರೀತಿ ರಾಗಿ ಮುದ್ದೆ ಮಾಡ್ತೀವಿ ಅದೇ ರೀತಿ ಸೇಮ್ ಪ್ರೋಸೆಸ್ ಇದೂ. ಸೊ ಬಿಸಿ ಇರಬೇಕಾದ್ರೇ ನಾವು ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ರೀತಿಯಾಗಿ. ಸೊ ಇದನ್ನು ನಾವು ಸ್ಟೀಮ್ ಕೂಡ ಮಾಡ್ತಾರೆ ಕೆಲವರು, ಮಾಡಿಬಿಟ್ಟು ಮೋದಕನ ನಾವು ಡೈರೆಕ್ಟ್ ಹಾಗೇ ತಿಂದ್ಬಿಡ್ತೀವಿ. ಸೊ ಯಾಕೆಂದರೆ ಅಕ್ಕಿ ಹಿಟ್ಟು ಆಲ್ರೆಡಿ ಬಾಯ್ಲ್ ಆಗಿರುತ್ತೆ, ಮತ್ತು ಸ್ಟೀಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ನಾವು ಇದೇ ರೀತಿಯಾಗಿ ಮಾಡಿಕೊಂಡು ತಿಂತೀವಿ. ಸೊ ಹೊಸ ದೇವ್ರಿಗೆಲ್ಲ ಇಟ್ಬಿಟ್ಟು ಆಮೇಲೆ ನಾವು ತಿನ್ನೋದು. ಸೊ 1-2 ಮಾಡಿ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾವು ಅಲ್ಲೇ ಮಾಡ್ತಾ ಎಲ್ಲ ತಿಂದ್ಬಿಟ್ಟಿದ್ವಿ. ಸೊ ಅಷ್ಟರಲ್ಲಿ ಕುಂಡಿ ಕೂಡ ಬಂದಳು ರೆಡಿ ಆಗಿಬಿಟ್ಟು. ಸೊ ತುಂಬ ಚೆನ್ನಾಗಿರುತ್ತೆ ಇದೊಂದು, ಎಲ್ಲ ಹಬ್ಬಕ್ಕೆ ಕೂತ್ಕೊಂಡು ಈ ರೀತಿಯಾಗಿ ಎಲ್ಲ ಮಾಡೋದು.
ಓ ಯಾ ನಾನು ಕೂಡ ಸ್ಯಾರಿ ವೇರ್ ಮಾಡಿದ್ದೆ, ಬಟ್ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲೂ ಕೂಡ ಈ ಓಲ್ಡ್ ವ್ಲಾಗಲ್ಲಿ ನಾನು ಸ್ಯಾರಿ ವೇರ್ ಮಾಡಿರೋದು ನಿಮಗೆ ಸಿಗೋದಿಲ್ಲ. ಒಂದು ರೀಲ್ಸ್ ಕೂಡ ಮಾಡಿದ್ರಿ, ಅದನ್ನು ನಾನು ಹೆಂಡಿಂಗಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು ಅಲ್ಲಿ. ಬಟ್ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಸ್ಯಾರಿ ಎಲ್ಲ ನನಗೆ ಭಯ, ಈ ಅಡುಗೆ ಎಲ್ಲ ಮಾಡಬೇಕಾದ್ರೆ ಇಲ್ಲಿ ಸ್ಪಾಯ್ಲ್ ಮಾಡ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಕಲೆ ಆದ್ರೂ ಸ್ಯಾರಿ ಮೇಲೆ ಎಲ್ಲ ಅದು ಚೆನ್ನಾಗಿ ಕಾಣೋದಿಲ್ಲ. ಇದು ನಾನು ಮಾಡಿರೋ ಕಡುಬು ಚೆನ್ನಾಗಿ ಮಾಡು. ನೀನು ಬಿಗ್ಗಾದ್ಮೇಲೆ ನೋಡ್ಕೊಂಡು ನಾನು ಕಡುಬು ಮಾಡಿದ್ದೀನಿ ಅಂತ, ಓಕೆನಾ? ಹ್ಞೂ ಗಣೇಶ ಏನಕ್ಕೆ ನಿಜವಾಗ್ಲೂ ಇದನ್ನ ಇಷ್ಟಪಡ್ತಾರೆ ಅಂತ ಇವಾಗ ಅರ್ಥ ಆಗ್ತಿದೆ. ಸಾಕಾದ ಬಂದಿದೆ. ಬಟ್ಟೆ ಎತ್ಕೋ, ಅಲ್ಲಿ ಒಂದು ಎತ್ಕೊಪ್ಪ, ತಟ್ಟೆ ರಿಕ್ಷಾ ಎತ್ಬೇಕ. ಯಾಕೆ ತಿನ್ನಕ್ಕೆ ಇಕ್ಕ ಇಲ್ಲಿ ನನ್ನ ಮೈಕ್ ಸರಿ ಇಲ್ಲ, ನನ್ನ ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ. ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯೋಗೇಶ್ ಕೂಡ ಮಾಡ್ತಾ ಇದ್ದಾನೆ. ಮಾಡ್ತೀನಿ ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ. ಅವನ್ನ ನೋಡಿಬಿಟ್ಟು ಗುಂಡಿ ಕೂಡ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ಲು, ಬಟ್ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳಂತ ಅವಳು ಬಂದಿರಲಿಲ್ಲ ಅಷ್ಟೇ. ಆ್ಯಂಡ್ ಇಲ್ಲಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ತಾ ಇದ್ವಿ, ದೇವರಿಗೆಲ್ಲ ಎತ್ತಿಟ್ಬಿಟ್ಟು. ಈಗ ನಾನು ಹಂಗೆ ಮಾಡ್ತಾ ಎಲ್ಲ ತಿಂದ್ಕೊಂಡೆ, ಒಂದು 3-4 ತಿಂದ್ಬಿಟ್ಟೆ ನಾನು ಆಲ್ರೆಡಿ. ನನಗೆ ಗಣೇಶ ಹಬ್ಬ ಅಂದರೆ ತುಂಬಾ ಮೋಸ್ಟ್ ಫೇವ್ರೆಟ್ ಫೆಸ್ಟಿವಲ್ ನನಗೆ. ಓಕೆ, ನೀನೇನೋ ನಾವು ಕಡುಬು ಮಾಡಿದ್ವಿ ನೋಡಿ. ಕಡುಬು ನಮ್ಮದು ಕಡುಬು ತೋರ್ಸ? ಈ ಕಾಲದಲ್ಲಿ ನಮ್ಮಮ್ಮ ಹಿಂಗೆ ಮಾಡ್ತೀವಿ, ಅದಕ್ಕೆ ನಾವು ಹಿಂಗೆ ಮಾಡ್ತಾ ಇದ್ವಿ. ನಾವು ಅಷ್ಟು ಮಾಡಿದ್ವಿ ಕಡುಬು. ವಯಸ್ಸಲ್ಲೆಲ್ಲ ಹಬ್ಬ ಹೇಗೆ ಮಾಡ್ತಿದ್ರು ನಮ್ಮ ಮನೇಲಿ ಅಂತ ಕೇಳೋಣ ಬನ್ನಿ. ನನಗಂತೂ ನೆನಪಿಲ್ಲ, ಸೊ ಅವ್ರು ಹೇಗೆ ಮಾಡ್ತಿದ್ರು ಅಂತ ಕೇಳೋಣ ಬನ್ನಿ. ಚಿಕ್ಕ ವಯಸ್ಸಲ್ಲೆಲ್ಲ ನೀವು ಹೇಗೆ ಮಾಡ್ತಿದ್ರಿ ಕಡುಬು ಹಬ್ಬ ಎಲ್ಲ? ನಾವು ಕಡುಬುನೇ ಮಾಡ್ತಾ ಇರಲಿಲ್ಲ, ಚಿಕ್ಕ ವಯಸ್ಸಲ್ಲಿ ಮಾಡಿರೋದನ್ನ ತಿಂತಾ ಇದ್ವಿ. ಸರಿ, ಹಬ್ಬ ಹೆಂಗೆ ಮಾಡ್ತಿದ್ರಿ ಅಂತ ಹೇಳಿ. ಮಾಡ್ತಾರೆ ಬೆಲ್ಲ ಚಚ್ಚ ಬಾಯಲ್ಲಿ ಹಾಕೋಬಿಡ್ತಾ ಇದ್ವಿ. ಅಂದರೆ ದೇವ್ರಿಗೆ ಇಕ್ಬೇಕು ಮಾಡಿರೋದು ಫಸ್ಟ್ ಅಂತ ಹೇಳ್ತಾ ಇದ್ರಲ್ಲ, ಗೊತ್ತಿಲ್ಲಿದ್ದಾಗ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ವಿ. ನನಗೆ ಕಡುಬು ಮಾಡಬೇಕು ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ ಫೇವ್ರೆಟ್ ಸ್ವೀಟ್ ಕಡುಬು. ಸೊ ನೆಕ್ಸ್ಟ್ ಬನ್ನಿ ಮಾಡುವ. ಸ್ಯಾರಿ ಉಟ್ಕೊಂಡಿದ್ಲು ಇವತ್ತು, ಚೆನ್ನಾಗಿತ್ತು. ಗ್ರೀನ್ ಕಲರ್ ಸ್ಯಾರಿ. ಅದಕ್ಕೆ ನಾನು ತುಂಬ ಅಡುಗೆ ಮಾಡ್ತಾಳೆ ಇವಳು. ನೋಡ್ಕೊ ಮತ್ತೆ. ಸೊ ನಮ್ಮನೇಲಿ ಗಣೇಶ ಕುಣಿಸ್ಬಿಟ್ಟು ಎಲ್ಲ ಪೂಜೆ ಮಾಡಲ್ಲ, ಆ ಪದ್ಧತಿ ಕೂಡ ಆವಾಗಲಿಂದ ಮಾಡ್ಕೊಂಡು ಬಂದಿಲ್ಲ. ಸೊ ಮುಂದಕ್ಕೆ ನೋಡೋಣ, ಆದರೆ ಇದೇ ಪ್ಲ್ಯಾನಿಂಗು ಕುಣಿಸ್ಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಅಡುಗೆ ಎಲ್ಲ ರೆಡಿ ಆಯಿತು. ರೈಸು, ಸಾಂಬಾರು, ಒಂಥರ 2 ಥರ ಪಲ್ಯ, ಆಮೇಲೆ ಸ್ವೀಟ್ಗೆ ಕಡುಬು, ಈ ರೀತಿಯಾಗಿ ಮಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಈಗ ಕೋಸಂಬರಿ ಮಾಡ್ತಾಯಿದ್ವಿ. ಇದರಲ್ಲಿ ಸೌತೆಕಾಯಿ ತುರಿದ್ಬಿಟ್ಟು ಮತ್ತು ತೆಂಗಿನಕಾಯಿ ಮತ್ತು ಮಾಮೂಲಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಈ ರೀತಿಯಾಗಿ ಲಾಸ್ಟಲ್ಲಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ಕೋಸಂಬರಿ ಇಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗಲ್ಲ ಅಲ್ವಾ. ಸೊ ಎಲ್ಲ ಅಡುಗೆ ಎಲ್ಲ ಆಯಿತು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಈ ರಂಗೋಲಿ ಆವಾಗವಾಗ ನೋಡೋದು. ನಮ್ಮ ಮನೆ ಹತ್ರ ಎಲ್ಲ ನಾಯಿಗಳದ್ದು ಕಾಟ ಆಗ್ಬಿಟ್ಟಿದೆ. ಬಂದರೆ ನಮ್ಮ ರಂಗೋಲಿ ಮೇಲೇ ಬೆಚ್ಚಗಿರುತ್ತೆ ಅಂದ್ಕೊಂಡು ಮಲ್ಕೊಂಡು ಎಲ್ಲ ಹಾಳು ಮಾಡುತ್ತೆ. ಆವಾಗ ನೋಡ್ಕೊತಾ ಇರಬೇಕು. ಸೊ ಅಷ್ಟು ಕಷ್ಟಪಟ್ಟು ಹಾಕಿರೋದು, ಬಂದು ನೈಟೆಲ್ಲ ಕಷ್ಟಪಟ್ಟು ಹಾಕಿರ್ತೀವಿ, ಅದನ್ನೆಲ್ಲನೂ ಬಂದು ಬೇಗ ಹಾಳು ಮಾಡಿಬಿಡುತ್ತೆ. ಸೊ ಆವಾಗ ಹೋಗಿ ಚೆಕ್ ಮಾಡ್ಕೊಳೋದು. ಸೊ ಇದಾಗಿತ್ತು ನಮ್ಮ ಗೌರಿ ಗಣೇಶ ಹಬ್ಬದ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದು ಇನ್ಸ್ಪೈರ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ. ಇದಾಗಿತ್ತು ನಮ್ಮ ಫೆಸ್ಟಿವಲ್ ವ್ಲಾಗ್. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಅಂದ್ಬಿಟ್ಟು ಮತ್ತೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಸಾರಿ. ಈಗ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಸೊ ನಾನು ಸ್ಯಾರಿ ವೇರ್ ಮಾಡಿರೋದು ಒಂದು ರೀಲ್ಸ್ ಮಾಡಿದ್ವಿ. ಸೊ ಅದನ್ನು ನೀವು ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ಇದೆ, ಯಾರು ನೋಡಿಲ್ವೋ ನೋಡ್ಬೋದು. ಸೊ ಒಂದು ರೀಲ್ಸ್ ಇರಲಿ ಹಬ್ಬದ ದಿವಸ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ತಾ ಇದ್ಲು ಶ್ಯಾಮ. ಪ್ಲೀಸ್ ಮಾಡೋಣ, ಒಂದೇ ಒಂದು ರೀಲ್ಸ್ ಮಾಡೋಣ ಹಬ್ಬದ ದಿವಸ ಆದರೂ, ಡೈಲಿ ಏನು ಮಾಡೋದಿಲ್ಲವಲ್ಲ, ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲಿ ಮಾಡಿಸಿದ್ಲು ನನ್ನ ಕೈಯಲ್ಲಿ. ಮತ್ತು ಇದನ್ನು ಯಾರು ನೋಡಿಲ್ವೋ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಶಾರ್ಟ್ಸಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್
ಮಾಡ್ಬೋದು, ಇಲ್ಲಿ ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ.